ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಿ? ನಾನು ಸೂಪರ್ ಆಗಿದ್ದೀನಿ. ನೀವು ಕೂಡ ಚೆನ್ನಾಗಿದೆ ಅಂತ ಅಂದ್ಕೊಳ್ತಾ ವೆಲ್ಕಮ್ ಬ್ಯಾಕ್ ಟು ಆಜ್ಞಾಪೆ ಕನ್ನಡ ಲಾಗ್ ಚಾನಲ್. ತುಂಬ ಸೆಕೆ, ತುಂಬ ಅಂದರೆ ತುಂಬ ಸೆಕೆ ಫ್ರೆಂಡ್ಸ್. ವಾಕಿಂಗ್ ಹೋಗಿ ಬಂದೆ, ಇನ್ನಷ್ಟು ಸೆಕೆ ಆಗ್ತಾ ಇದೆ. ದಿನದಿಂದ ದಿನಕ್ಕೆ ಬಿಸಿಲು ಹೆಚ್ಚಾಗ್ತಾ ಇದೆ, ಸೆಕೆನೂ ತುಂಬ ಹೆಚ್ಚಾಗ್ತಾ ಇದೆ ಫ್ರೆಂಡ್ಸ್. ಏನು ಮಾಡೋದಲ್ವಾ? ಇವತ್ತು ನಾನು ಲೆಮನ್ ರೈಸ್ ಮಾಡಬೇಕಂಥೇಳಿ ಅಕ್ಕಿನ ತಗೊಂಡಿದ್ದೀನಿ, ತೊಳೆದು ಅನ್ನಕ್ಕೆ ಇಡ್ತೀನಿ. ಈಗ ನಿನ್ನೆ ಏಕಾದಶಿ ಇತ್ತು, ಫಾಸ್ಟಿಂಗ್ ಇತ್ತು ನಮಗೆಲ್ಲ. ನಮ್ಮ ಅನಗಂಗೆ ಫಾಸ್ಟಿಂಗ್ ಇಲ್ಲ, ಅವಳು ಏಕಾದಶಿ ಮಾಡೋದಿಲ್ಲ. ಸೊ ಅವಳಿಗೆ ಸ್ವಲ್ಪ ಲೆಮನ್ ರೈಸ್ ಮಾಡಿಕೊಟ್ಟಿದ್ದೆ ಅವಳಿಗೆ ಅಷ್ಟೇ. ಅದು ಅವಳು ತುಂಬ ಇಷ್ಟ ಆಯ್ತಂತೆ. ಹಾಗಾಗಿ ಇವತ್ತು ಕೂಡ ಅದನ್ನೇ ಮಾಡು ಅಂತ ಹೇಳ್ತಾ ಇದ್ಲು. ನಿಮ್ಗೆಲ್ರಿಗೂ ಆಗ್ತದೆ ಅಲ್ಲ, ತುಂಬ ಟೇಸ್ಟಿ ಆಗಿತ್ತು. ನಿಮ್ಗೆಲ್ರಿಗೂ ಕೂಡ ಆಗ್ತದೆ ಮತ್ತು ನನಗೂ ಇಷ್ಟ ಆಯಿತು, ಅದು ಮಾಡು ಅಂತ ಹೇಳಿದ್ಲು. ಸೊ ಹಾಗಾಗಿ ಇವತ್ತು ಲೆಮನ್ ರೈಸಿಗೆ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ತುಂಬ ಈಸಿ, ಏನು ಕಷ್ಟನೇ ಇಲ್ಲ ಲೆಮನ್ ರೈಸ್ ಮಾಡೋದು. ಅನ್ನ ಅಷ್ಟೇ ಮಾಡ್ಕೊಳ್ಳೋದೇ ದೊಡ್ಡ ವಿಷಯ. ಆಮೇಲೆ ಏನು ಕೆಲಸನೇ ಇಲ್ಲ ಲೆಮನ್ ರೈಸಿಗೆ. ಹಾಗಾಗಿ ಈಸಿಯಾಗಿ ಬೇಗ ಮಾಡ್ಕೊಳ್ಳಿಕ್ಕಾಗ್ತದೆ. ಮಾಡ್ತೀನಿ. ಈಗ ಅನ್ನ ಮಾಡ್ಕೊತೀನಿ ಫಸ್ಟಿಗೆ. ಲೆಮನ್ ರೈಸಿಗೆ ಅನ್ನಕ್ಕಿಟ್ಟೆ. ಅನ್ನ ಮೊದಲು ಮಾಡ್ಕೊಳ್ಬೇಕಲ್ವ, ಸೊ ಹಾಗಾಗಿ ಅನ್ನ ಮಾಡಲಿಕ್ಕೆ ಇಟ್ಕೊಂಡೆ. ಹಾಗೆ 2 ಲಿಂಬೆಹಣ್ಣು ತಗೊಂಡೆ. ನಾನು ಮೊನ್ನೆ ಒಂದು ಅರ್ಧ ಲಿಂಬೆಷ್ಟು ಹಾಕಿದ್ದೆ ಅನ್ನಗಳಿಗೆ ರೈಸ್ ಮಾಡ್ಕೊಳ್ಬೇಕಿದ್ರೆ. ಆದರೆ ಈಗ 2 ಲಿಂಬೆಹಣ್ಣು ತಗೊಳ್ತಾ ಇದ್ದೀನಿ, ಯಾಕಂದರೆ ಕ್ವಾಂಟಿಟಿ ಸ್ವಲ್ಪ ಹೆಚ್ಚಲ್ವ. ಹಾಗಾಗಿ ನೋಡಿ, ಲೆಮನ್ ಜ್ಯೂಸ್ ರೆಡಿ ಮಾಡ್ಕೊಂಡು ರೈಸ್ ಮಾಡಲಿಕ್ಕೆ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ತಗೊಂಡಿಟ್ಕೊಂಡಿದ್ದೀನಿ. ನೋಡಿ ಏನೇನು ಹಾಕಬೇಕು, ಹೇಗೆ ಮಾಡಬೇಕು ಅಂತ ಶೇರ್ ಮಾಡ್ತೇನೆ. ಒಂದು ಪ್ಯಾನಿಗೆ ಎಣ್ಣೆ ಹಾಕ್ಕೊಂಡೆ, ಆಮೇಲೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಅಲ್ಲ ಹೆಚ್ಚಿಗೆ ಹಾಕ್ಕೊಂಡೆ, ಯಾಕಂದರೆ ಹೆಚ್ಚಿಗೆ ಮಾಡಬೇಕಂತ ಹೇಳಿ ಹೆಚ್ಚಿಗೆ ಹಾಕ್ಕೊಂಡೆ. ಉದ್ದಿನಬೇಳೆನೂ ಕೂಡ ನಾನು ಸ್ವಲ್ಪ ಹೆಚ್ಚಿಗೆ ಹಾಕ್ಕೊಂಡೆ. ನೋಡಿ, ಒಂದು 2-3 ಸ್ಪೂನ್ ಆದರೂ ಅಷ್ಟು ಹಾಕ್ಕೊಂಡೆ. ಆಮೇಲೆ ಸ್ವಲ್ಪ ಕಡಲೆಬೇಳೆ, ಶೇಂಗಾ ಬೀಜ, ಕಡಲೆ ಬೀಜನೂ ಅಂತಾರಲ್ವ ಅದು, ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನಾನು ಇದನ್ನ ಶಾರ್ಟಲ್ಲೂ ಕೂಡ ಹಾಕಿದ್ದೇನೆ, ನೀವು ಅದರಲ್ಲೂ ಕೂಡ ಹೋಗಿ ನೋಡ್ಬೋದು. ಹಾಗೆ ಹಸಿಮೆಣಸಿನಕಾಯಿ 3 ಹಸಿಮೆಣಸಿನಕಾಯಿ ತೊಗೊಂಡಿದ್ದೆ, ಸ್ವಲ್ಪ ಖಾರ ಇರಲಿ ಅಂತ ಹೇಳಿ. ಹಾಗೆ ಕರಿಬೇವು ಸೊಪ್ಪು ಇದನ್ನೆಲ್ಲ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಫ್ರೈ ಆದ ತಕ್ಷಣ ಇದರಲ್ಲೇ ನಾನು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ, ಯಾಕಂದರೆ ನಮ್ಮದು ಕಲ್ಲು ಉಪ್ಪಲ್ವ, ದೊಡ್ಡ ಉಪ್ಪು. ಪೌಡ್ರ್ ಉಪ್ಪಾದರೆ ಆಮೇಲೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ಕರಗೋದಿಲ್ಲ ಅಂಥೇಳಿ ಇಲ್ಲೇ ಹಾಕ್ಕೊಂಡೆ. ಆಮೇಲೆ ಅರಿಶಿನ 2 ಸ್ಪೂನ್ ಅರಿಶಿನ ಹಾಕ್ಕೊಂಡೆ, ಸ್ವಲ್ಪ ಕಲರ್ಫುಲ್ ಆಗಿರಲಿ ಅಂಥೇಳಿ. ಹಾಗೆ ಲಾಸ್ಟಿಗೆ ಲೆಮನ್ ಜ್ಯೂಸ್ ರೆಡಿ ಮಾಡಿಟ್ಟಿದ್ನಲ್ಲ ಅದು ಕೂಡ ಹಾಕ್ಕೊಂಡೆ. ಫ್ರೆಂಡ್ಸ್, ಇದು ನಾನು ಲೆಮನ್ ಜ್ಯೂಸ್ ಹಾಕಿದ ತಕ್ಷಣ, ಉಪ್ಪು ಹಾಕಿದ ತಕ್ಷಣ ಸ್ವಲ್ಪ ಗಟ್ಟಿ ಗಟ್ಟಿ ಆಗ್ತಾ ಬಂತು. ಇದು ನೋಡಿ, ತೆಳ್ಳಗಿತ್ತಲ್ವ ಫಸ್ಟಿಗೆ, ಈಗ ದಪ್ಪ ದಪ್ಪ ಆಗ್ತಾ ಬಂತು. ಹಾಗೆ ಅನ್ನ ರೆಡಿ ಮಾಡಿಟ್ಟಿದ್ನಲ್ವ ಅದನ್ನು ಕೂಡ ಈಗ ಸೇರಿಸ್ಕೊಂಡೆ. ಅದು ಅನ್ನ ಸ್ವಲ್ಪ ತಣ್ಣಗಾದರೆ ಚೆನ್ನಾಗಿರುತ್ತೆ, ಆದರೆ ನನ್ನ ಗಡ್ಬಡಿಲಿ ಬೆಳಿಗ್ಗೆ ಅನ್ನ ಮಾಡಿಕೊಂಡು ಅದು ತಣಿಸ್ಲಿಕ್ಕೆಲ್ಲ ಆಗೋದಿಲ್ಲ. ಹಾಗಾಗಿ ಬಿಸಿ ಬಿಸಿ ಅನ್ನನೇ ಹಾಕ್ಕೊಂಡೆ. ಆದರೂ ಚೆನ್ನಾಗಿತ್ತು. ಉದುರು ಆಗಿದ್ದರೆ ಚೆನ್ನಾಗಿತ್ತು, ಸ್ವಲ್ಪ ತಣ್ಣದ ಮೇಲೆ ಉದುರು ಆಗುತ್ತಲ್ವ ಅನ್ನ. ಹಾಗೆ ಹಾಲು ಕೂಡ ಬಂದಿತ್ತು, ಹಾಲು ಕಾಸ್ಲಿಗೂ ಕೂಡ ಇಟ್ಕೊಂಡೆ. ಲೆಮನ್ ರೈಸ್ ಕೂಡ ರೆಡಿಯಾಗಿದೆ. ಹಾಗೆ ಸ್ವಲ್ಪ ನಮ್ಮದು ಡೈಲಿ ರೂಟೀನ್ ಇದು, ಸೌತೆಕಾಯಿ ಮತ್ತು ಕ್ಯಾರೆಟಿನ ಕೋಸಂಬರಿ, ಅದನ್ನು ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೇನೆ. ರೆಡಿ ಆಯಿತು ಬ್ರೇಕ್ಫಾಸ್ಟಿಗೆ. ನೋಡಿ, ಲೆಮನ್ ರೈಸ್ ಕೋಸಂಬರಿ ಹೇಗಿದೆ ನೋಡ್ತೀನಿ ಟೇಸ್ಟು. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ. ಒಂದು ಸಲ ಮಾಡಿದ್ರೆ ಇನ್ನೊಂದು ಸಲ ಮಾಡ್ಕೊಂಡು ತಿನ್ನಬೇಕು ಅನಿಸುತ್ತೆ. ಕೆಲಸನೂ ಇಲ್ಲ, ಆರಾಮ್ ಈಸಿಯಾಗಿ ಮಾಡ್ಕೊಂಡು ತಿನ್ಬೋದು. ಹಾಗೆ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಕಸ ಎಲ್ಲ ಗುಡಿಸ್ಕೊಂಡು ಬಂದೆ. ಹಾಗೆ ಸ್ವಲ್ಪ ಪಾತ್ರೆ, ಬ್ರೇಕ್ಫಾಸ್ಟ್ ಮಾಡಿದ್ದು ಪಾತ್ರೆ ಎಲ್ಲ ಇತ್ತು, ಅದನ್ನು ಕೂಡ ತೊಳ್ಕೊತಾ ಇದ್ದೇನೆ. ನಾಳೆ ನಾಡ್ದು ನಮ್ಮ ಮನೆಯಲ್ಲಿ ಫಂಕ್ಷನ್ ಇದೆ. ನಾಳೆ ಅಂದರೆ ಎಂಗೇಜ್ಮೆಂಟ್ ಇದೆ, ನಮ್ಮ ಮನೆ ಮಗಳ ಮದುವೆ ಇದೆ. ಮೇ 1ಗೆ ಮದುವೆ ಇದೆ. ಆಮೇಲೆ ಏಪ್ರಿಲ್ 29ಗೆ ಎಂಗೇಜ್ಮೆಂಟು, 28 ಹಾಗೆ ಇದೆ. ಸೊ ಹಾಗಾಗಿ ಎಲ್ಲ ಗೆಸ್ಟೆಲ್ಲ ಬರ್ತಾರೆ ಮನೆಗೆ. ಹಾಗೆ ನಾನು ಇವತ್ತು ಹೊನ್ನಾವರಕ್ಕೆ ಕೂಡ ಹೋಗೋದಿದೆ. ಹಾಗಾಗಿ ಅಡುಗೆನೂ ಕೂಡ ಬೇಗ ಬೇಗ ಮಾಡ್ಕೊಂಡು ಹೋಗೋಣ ಅಂಥೇಳಿ ಸ್ವಲ್ಪ ಮೂಲಂಗಿ ಸೊಪ್ಪಿತ್ತು, ಅದ್ರ ಪಲ್ಯ ಮಾಡ್ಕೊಳ್ಳೋಣ ಅಂಥೇಳಿ. ಆಮೇಲೆ ಮಶ್ರೂಮ್ ಇತ್ತು, ಮಶ್ರೂಮಿನ ಸ್ಪೈಸಿ ಮಸಾಲ ಮಾಡ್ಕೊಳ್ಳೋಣ ಅಂಥೇಳಿ ರೆಡಿ ಮಾಡಿಕೊಂಡೆ. ಸ್ವಲ್ಪ ಮೆಣಸು ಹೆಚ್ಚಾಕಿ ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡು ತುಂಬ ಟೇಸ್ಟಿಯಾಗಿರುವಂಥ ರೆಸಿಪಿ ಅದು. ತುಂಬ ಎಲ್ಲರೂ ಇಷ್ಟಪಡುವಂಥ ರೆಸಿಪಿ. ನಾನು ತುಂಬ ಸಲ ವೀಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೆ, ನೀವು ಕೂಡ ಮಾಡ್ಕೊಂಡು ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ಹಾಗೆ ಇವತ್ತು ಮಾವಿನ ಹಣ್ಣಿತ್ತು ಸ್ವಲ್ಪ ತಂದಿದ್ದು, ಅದ್ರ ಮಾವಿನ ಹಣ್ಣಿನ ಸಾಸಿವೆನೂ ಕೂಡ ಮಾಡ್ಕೊಳ್ಬೇಕು.
ಮಾವಿನ ಹಣ್ಣಿನ ಸಾಸಿವೆ ರೆಸಿಪಿ ನಿಮಗೆ ಇನ್ನೂ ನಾನು ವಿಡಿಯೋದಲ್ಲಿ ಶೇರ್ ಮಾಡಿಲ್ಲ. ಈಗಲೂ ಕೂಡ ಮಾಡಲಿಕ್ಕಾಗೋದಿಲ್ಲ, ಯಾಕಂದರೆ ಸ್ವಲ್ಪ ಗಡ್ಬಡಿಲಿದೆ. ಹಾಗಾಗಿ ಇನ್ನೊಂದು ಸಲ ಶೇರ್ ಮಾಡ್ಕೊಳ್ತೇನೆ ಫ್ರೆಂಡ್ಸ್. ಅಡುಗೆ ಕೆಲಸ ಸ್ವಲ್ಪ ಅರ್ಧ ಮಾಡ್ಕೊಂಡು ಬಂದೆ, ಇನ್ನೂ ಸ್ವಲ್ಪ ಮಾಡ್ಕೊಳ್ಬೇಕು. ಹಾಗೆ ಕಸ ಗುಡಿಸ್ಕೊಳ್ಳೋಣ ಅಂಥೇಳಿ ಕಸ ಗುಡಿಸ್ಕೊಂಡು ಸ್ವಲ್ಪ ಬಲೆ ಎಲ್ಲ ತೆಗೆದಿತ್ತು, ಮನೆಯದು ಧೂಳೆಲ್ಲ ತೆಗೆದಿತ್ತು. ಹಾಗಾಗಿ ಧೂಳೆಲ್ಲ ತೆಗೆದೆ. ಹಾಗೆ ಕಸ ಗುಡಿಸ್ಕೊಂಡು ಬಟ್ಟೆಯನ್ನು ಕೂಡ ವಾಷಿಂಗ್ ಮಿಷಿನಿಗೆ ಹಾಕಿದ್ದೆ. ವಾಷಿಂಗ್ ಮಿಷಿನಿಗೆ ಬಟ್ಟೆ ಆಯಿತು, ಹಾಗೆ ಒಣಗಿಸ್ಕೊಂಡೆ. ಹೂ ನೋಡಿ, ಗಾರ್ಡನಿರುವ ಚಿಕ್ಕ ಹೂ. ಮಶ್ರೂಮಿನ ಸ್ಪೈಸಿ ಮಸಾಲ ಹೇಗೆ ಬಂದಿದೆ ನೋಡಿ, ತುಂಬ ಚೆನ್ನಾಗಿದೆ. ಹಾಗೆ ಇವತ್ತು ತವೆ ಮಾಡ್ಕೊಳ್ಳೋದು. ಇವತ್ತು ನಮ್ಮ ಮನೇಲಿ ಗೆಸ್ಟ್ ಬರ್ತಾರೆ ಫ್ರೆಂಡ್ಸ್. ನಾನು ನಮ್ಮ ಮನೆಗ ಹೊನ್ನಾವರಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ಸ್ವಲ್ಪ ಐಬ್ರೋ ಎಲ್ಲ ಮಾಡ್ಕೊಳ್ಳೋದಿತ್ತು. ಹಾಗೆ ಊಟ ಮುಗಿಸ್ಕೊಂಡು ನಾವೀಗ ಆಭರಣಕ್ಕೆ ಬಂದ್ವಿ, ಆಭರಣ ಜ್ಯುವೆಲ್ಲರ್ಸಿಗೆ ಬಂದ್ವಿ. ನಮ್ಮ ಮನೆಗಂಗೆ ಮೂಗು ಚುಚ್ಚಬೇಕಂತ ಹೇಳಿ ಅಕ್ಷಯ ತೃತೀಯಕ್ಕೆ ನಾನು ಮೂಗಿನ ಬೊಟ್ಟು ತೊಗೊಂಡು ಹೋಗಿದ್ದೆ, ನಿಮಗೆ ನಾನು ವಿಡಿಯೋದಲ್ಲಿ ಶೇರ್ ಮಾಡಿದ್ದೆ. ಈಗ ಅದನ್ನ ಇವತ್ತು ಚುಚ್ಚಿಸೋದು. ಅಬ್ಬಾ ದೇವರೇ, ಅವಳು ಮಾಡಿದ್ ನೋಡಿದ್ರೆ ಅವಳಿಗೆ ನೋವಾಯಿತು, ಕಣ್ಣಲ್ಲಿ ನೀರು ಬಂತು ನೋಡಿ. ಹಾಗೆ ನಾವು ಅಮ್ಮನ ಜೊತೆ ಹೋಗಿದ್ವಿ. ಅಕ್ಷಯ ತೃತೀಯ ದಿನವೇ ಮೂಗು ಚುಚ್ಚಬೇಕಂತ ಅಂದ್ಕೊಂಡಿದ್ದೆ, ಬಟ್ ಅಲ್ಲಿ ಆ ಪಿನ್ ಇರಲಿಲ್ಲ ಅಂತೆ. ಇದ್ದದ್ದು ಪಿನ್ನು ಕೂಡ ಶಾರ್ಪ್ ಇರಲಿಲ್ಲ. ಇವತ್ತು ಬೇಡ, ಇವತ್ತು ತೊಗೊಂಡು ಹೋಗಿ, ಅಕ್ಷಯ ತೃತೀಯಕ್ಕೆ ಬಂದಿದ್ದೀವಲ್ಲ ನೀವು, ತೊಗೊಂಡೋಗಿ ಆಮೇಲೆ ನಿಮ್ಗೆ ಕಾಲ್ ಮಾಡ್ತೇವೆ, ಇನ್ನೊಂದು ದಿನ ಬಂದು ಮೂಗು ಚುಚ್ಸ್ಕೊಂಡು ಹೋಗಿ ಅಂತ ಹೇಳಿದ್ರು. ಹಾಗಾಗಿ ಅವ್ರ ಕಾಲ್ ಬಂತಲ್ವ, ಆವಾಗ ನಾವು ಬೇಗ ಹೋಗಿ ಮೂಗು ಚುಚ್ಸ್ಕೊಂಡು ಬಂದ್ವಿ. ಫೈನಲಿ ಮೂಗು ಚುಚ್ಚೋ ಕಾರ್ಯಕ್ರಮ ಮುಗೀತು. ಅಮ್ಮನ ಜೊತೆ ಹೋಗಿದ್ವಿ. ಅಮ್ಮನಂದರೆ ನಮ್ಮ ಭಾವನ ಮಗ. ಹಾಗೆ ಅಲ್ಲಿ ಸೋಡಾ ಶರ್ಬತ್ ಕೂಡ ಕುಡಿಯೋಣ ಅಂಥೇಳಿ ಅಲ್ಲಿ ಕುಡ್ಕೊಂಡು ಬಂದ್ವಿ ಜ್ಯೂಸನ್ನು. ಬಿಸಿಲಿತ್ತಲ್ವ, ತುಂಬ ಬಿಸಿಲು. ಏನಾದರೂ ತಂಪು ಕುಡಿಬೇಕು ಅನಿಸ್ತಾ ಇದೆ. ಚಾಕ್ಲೇಟ್ಸ್, ನಮ್ಮ ಮಕ್ಕಳಿಗೆ ಚಾಕ್ಲೇಟ್ಸ್ ನೋಡಿ. ಹಾಗೆ ನಮ್ಮ ಮನೇಲಿ ಗೆಸ್ಟ್ ಬಂದಿದ್ರಲ್ವ, ನಮ್ಮ ಮುಂಬೈಯಿಂದ ನಮ್ಮ 3 ಫ್ಯಾಮಿಲಿ ಬಂದಿದ್ದಾರೆ ನಮ್ಮ ಮನೇಲಿ ಸ್ಟೇ ಮಾಡಲಿಕ್ಕೆ. ಯಾಕಂದರೆ ಮದುವೆ ಸಲುವಾಗಿ ಬಂದಿದ್ದರು ಅವರು. ಹಾಗೆ ಇವರು ನಮ್ಮ ಭಾವನ ಹೆಂಡತಿ, ಮುಂಬೈದಲ್ಲಿರುವವರು. ಮೆಹಂದಿ ಹಾಕ್ತಾಯಿದ್ದಾರೆ ನನ್ನ ಕೈಗೆ ನೋಡಿ. ಅಂದರೆ ನಾನು ಊಟ ಎಲ್ಲ ಮುಗಿಸ್ಕೊಂಡು ಪಾತ್ರೆಗಳನ್ನೆಲ್ಲ ತೊಳೆದು ಆಮೇಲೆ ಮೆಹಂದಿ ಹಾಕ್ಸ್ಕೊಂಡೆ. ಯಾಕಂದರೆ ಮೊದಲೇ ಹಾಕ್ಸ್ಕೊಂಡ್ಬಿಟ್ರೆ ಮತ್ತೆ ಕೆಲಸ ಮಾಡಬೇಕಲ್ವ. ಸೊ ಹಾಗಾಗಿ ನೆಕ್ಸ್ಟ್ ಡೇ ಇದು. ನಾವು ಇವತ್ತು ಎಂಗೇಜ್ಮೆಂಟು ರಾತ್ರಿ ಸಂಜೆ, ಅಂದರೆ 5 ಗಂಟೆ ನಂತರ ಪ್ರೋಗ್ರಾಮು. ಸೊ ಹಾಗಾಗಿ ಎಲ್ಲರೂ ಫ್ರೀ ಇದ್ದೇವೆ. ಮತ್ತು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡು ಎಲ್ಲರೂ ಒಟ್ಟಿಗೆ ಸೇರಿ ದೇವಸ್ಥಾನಕ್ಕೆ ಬಂದ್ವಿ. ಇದು ಕೆರೆಗದ್ದೆ ನರಸಿಂಹ ದೇವಸ್ಥಾನ. ಇದು ನಿಮಗೆ ವಿಡಿಯೋದಲ್ಲೂ ಕೂಡ ನಾನು ಮೊದಲೆಲ್ಲ ಶೇರ್ ಮಾಡಿದ್ದೇನೆ. ಹಾಗೆ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೇನೆ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.